ಬೆಂಡಾಗಿ ಇನ್ನ ಜಯರಾಮಣ್ಣ ಲಾಸ್ಟ್ ಜಾಗದಲ್ಲಿ ಅದಕ್ಕೆ ವಾಯ್ಸ್ ಬರ್ತಾ ಇಲ್ಲ. ಎಲ್ಲ ಮುನೆ ಪಂಡಿಗೆ ತಿಂತಾ ಇಲ್ಲ, ಬರ್ಡೇ ಮುನೆ ಪಂಡಿಗೆ ಇದೆ. ಇದೆ ಜಾಗ ಇಲ್ಲ. ಸ್ಟಾರ್ಟ್ ಮಾಡಪ್ಪ. Happy birthday to you. Happy birthday, dear Kumara. Birthday to you. May God bless. ಬೆಳಗ್ನೂರ್ಗೆ 23ನೇ ತಾರೀಕು ಮಾಡಿದ್ವಿ. 25ರಂದು ಚಿಕ್ಕಬಳ್ಳಾಪುರ ತಾಲೂಕು ವೀರಾಂಜನೇಯ ದೇವಸ್ಥಾನದಲ್ಲಿ ಈ ದೇಶದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿಯವರ 66ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ವೀರಾಂಜನೇಯ ಸನ್ನಿಧಿಯಲ್ಲಿ ಏರ್ಪಡಿಸಬೇಕು ಅಂತೇಳಿ ಎಲ್ಲ ನಮ್ಮ ಲೀಡರು ಮುಖಂಡರು ಎಲ್ಲರೂ ಮಾತಾಡಿ ಇವತ್ತು ಬೆಳಗ್ಗೆ 11:15 ವಿಶೇಷ ಪೂಜೆಯನ್ನು ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಡೆದಿದೆ. ಅದೇ ರೀತಿ ಅವರ ಬರ್ತ್ಡೇ ಪ್ರಯುಕ್ತ ಕೇಕ್ನು ಸಹ ತಂದು 66 ವರ್ಷದ ಕೇಕ್ ಸಹ ಇಲ್ಲಿ ಕಟ್ ಮಾಡಿ ಎಲ್ಲರೂ ಸಿಹಿ ತಿಂಡಿಯನ್ನು ತಿನ್ನುತ್ತಾ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿಯವರ 66ನೇ ಹುಟ್ಟುಹಬ್ಬವನ್ನು ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ವೀರಾಂಜನೇಯಲ್ಲಿ ಮೊನ್ನೆನೇ ನಾವೆಲ್ಲ ಸೇರಿ 101 ತೆಂಗಿನಕಾಯಿ ಹೊಡೆದು ಮೊನ್ನೆನೇ ಅವರಿಗೆ ನಾವು ವಿಶೇಷ ಮಾಡಿ ಅವ್ರು ನಿಜವಾಗ್ಲೂ ಇವಾಗ ನೋಡಿದ್ರೆ ಕುಮಾರಸ್ವಾಮಿ ಮೊನ್ನೆ ಒಂದು 2-3 ತಿಂಗಳಿಂದ ನೋಡಿದ ಕುಮಾರಸ್ವಾಮಿ ಬೇರೆ, ಹಳೇ ಕುಮಾರಸ್ವಾಮಿ ನೋಡಬೇಕಾದ್ರೆ ಈಗ ಅವ್ರು ನೋಡಿದ್ರೆ ಈಗ ಅವ್ರ ಭಾವಚಿತ್ರಗಳು ಅವ್ರು ಮಾತಾಡೋದು ನೋಡಿದ್ರೆ ಹಳೇ ಕುಮಾರಸ್ವಾಮಿ ಆಗಿದ್ದಾರೆ. ಅವ್ರ ಆರೋಗ್ಯ ಚೆನ್ನಾಗಿ ಅವರಿಗೆ ಕೊಟ್ಟಿದೆ, ಅವ್ರ ದೇವ್ರಿಗೆ ಅವರು ತುಂಬ ಬಲ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಅವ್ರ ವಂಶಕ್ಕೆ. ಆದ್ದರಿಂದ ಕುಮಾರಣ್ಣನವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ. ಈ ದಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ ಕುಮಾರಣ್ಣವರ 66ನೇ ವರ್ಷದ ಏನು ಜನ್ಮದಿನಾಚರಣೆ ಈ ದಿನ ಆಚರಣೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಾಲೂಕಿನ ನಮ್ಮ ಪದಾಧಿಕಾರಿಗಳು ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿ ಕುಮಾರಣ್ಣನಿಗೆ ಆರೋಗ್ಯ ಕೊಟ್ಟು ಇನ್ನೂ ಅಧಿಕಾರ ಕೊಡಲಿ ಅಂತೇಳಿ ಎಲ್ಲ ಬೇಡಿಕೊಂಡು ಈಗ ನಮ್ಮ ಅಧ್ಯಕ್ಷರಾದಂಥ ಮುನಿಯಪ್ಪನವರು ಹೇಳಿದ್ರು, ಮುಂದೆ ಈ 2028 ಚುನಾವಣೆಯಲ್ಲಿ ಈಗಾಗಲೇ ಒಂದು ಘೋಷಣೆ ಹೊರಟಿದೆ. ಬಿಹಾರಕ್ಕೆ ನಿತೀಶ್ ಕುಮಾರು, ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕುಮಾರಣ್ಣವರು ಅಂತೇಳಿ ಅದೇ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಏನು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮುನಿಯಪ್ಪಣ್ಣ ಹೇಳ್ದಂಗೆ ಆಂಧ್ರದಲ್ಲಿರ್ಬೋದು ಮತ್ತು ಬೇರೆ ರಾಜ್ಯಗಳಲ್ಲಿ ಸಮೇತ ಈಗ ಕುಮಾರಣ್ಣವರ ಬರ್ಡೇ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನೊಂದು ವಿಶೇಷ ಸಂತೋಷ ಸುದ್ದಿ ಅಂದರೆ ಈ ಕರ್ನಾಟಕದಲ್ಲಿ ನಮ್ಮ BJP ಪಕ್ಷದವರು ಸಾಕಷ್ಟು ಜನ ಈ ಕುಮಾರಣ್ಣವ್ರ ಬರ್ಡೇ ಮಾಡಿ ಈಗ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಒಗ್ಗಟ್ಟು ಇದೇ ರೀತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಕುಮಾರಣ್ಣವರು ಮತ್ತು ಇವರು ತೀರ್ಮಾನ ಮಾಡಿದ್ದಾರೆ. ಮೋದಿಜಿಯವರು ಮುಂದೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ರೈತ ಪರ ಮತ್ತು ದೀನದಲಿತರು ಮತ್ತು ನಮ್ಮ ಇವ್ರ ಪರವಾಗಿ ಒಂದು ಸರ್ಕಾರ ಬರಬೇಕು ಅಂತ ನಾವು ದೇವರಲ್ಲಿ ಬೇಡ್ಕೊಂಡು ಮುಂದೆ NDA ಸರ್ಕಾರ ಬರಬೇಕು ಅಂತ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲರೂ ಬೇಡ್ಕೊಂಡಿದ್ದೀವಿ. ಮುಂದೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ನಮ್ಮೆಲ್ಲರೂ ಒಂದು ಅಭಿಲಾಷೆ.
ಈ ದಿನ ನಮ್ಮ ಕುಮಾರಣ್ಣವರ ಒಂದು ಹುಟ್ಟುಹಬ್ಬ ಪ್ರಯುಕ್ತ ನಮ್ಮ ಜಿಲ್ಲಾಧ್ಯಕ್ಷ ಮುನಿಯಪ್ಪಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಇಲ್ಲಿ ನಾವು ವರ್ಷನೂ ಈ ಮಧ್ಯೆ ತಮಗೆ ಬಂದ ಅವತ್ತು ಅವ್ರ ಹೆಸರಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತೆ ತಮಗೆಲ್ಲ ಒಂದು ಏನು ಸಿಹಿ ಕೊಟ್ಟು ಹೋಗ್ತಾ ಇದ್ದೀವಿ. ಕುಮಾರಣ್ಣವ್ರಿಗೆ ಒಳ್ಳೆ ಆಯುರಾರೋಗ್ಯ ಕೊಟ್ಟು ನಮ್ಮ ರಾಜ್ಯದ್ದು ಒಂದು ಮುಖ್ಯಮಂತ್ರಿ ಮುಂದೆ ಆಗ್ಲಿ ಅಂತ ಹೇಳಿ ತಾವು ಹೋದ ವರ್ಷ ಹೇಳಿದ್ರಿ ಮುಂದೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ದೇವರು ಕಾಲ ಬರ್ತಾ ಇದೆ, ಎಲ್ಲರೂ ತಮ್ಮ ಆಶೀರ್ವಾದ ಇರ್ಲಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ ಈ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದಕ್ಕೆ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಅವ್ರಿಗೊಂದು ದೇವರು ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನಾವೆಲ್ಲರೂ ಸಹ ಒಂದು ಸಂಘಟನೆ ಮೂಲಕ ಅದನ್ನು ಸಾಧನೆ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗೆ ನಮ್ಮ ಕುಮಾರಣ್ಣ ಮಾಡಿರೋ ಅಂಥ ಕೆಲಸ ಈಗಿರೋ ಅಂಥ ಮುಖ್ಯಮಂತ್ರಿಗಳು ಯಾರು ಮಾಡಿದವರೇ ಇಲ್ಲ. ರೈತರಿಗೋಸ್ಕರ ರೈತರ ಕಣ್ಮಣಿ, ಎಲ್ಲರ ಮನೆ ಮಗ ಅಂತಲೇ ಪ್ರಖ್ಯಾತಿ ಆಗಿರೋ ಅಂಥ ನಮ್ಮ ಕುಮಾರಣ್ಣ ಎಲ್ಲರೂ ಕೂಡ ನೆನೆಸ್ಕೊತಾರೆ. ಪ್ರತಿಯೊಬ್ಬರೂ ಈಗ ಹಿಂದೆ ಯಾರು ಏನು ಮಾಡಿದ್ದಾರೆ ಸಾಧನೆ ಅದನ್ನೆಲ್ಲ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಪ್ರತಿಯೊಬ್ಬರೂ ಸಹ ನಮ್ಮ ಕುಮಾರಣ್ಣನ ಸಾಧನೆನ ಕೊಂಡಾಡ್ತಾರೆ. ನಮಗೆಲ್ಲ ನಿಜವಾಗ್ಲೂ ಅದೇ ಒಂದು ಸಂತೋಷ. ಹಾಗಾಗಿ ಮುಂದಿನ ಮುಖ್ಯಮಂತ್ರಿ ನಮ್ಮ ಕುಮಾರಣ್ಣ ಆಗಬೇಕು. ನಾವು ಹೆಚ್ಚೆಚ್ಚು ಮಹಿಳಾ ಘಟಕದಿಂದ ಇರ್ಬೋದು ಎಲ್ಲ ಒಂದು ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ನಮ್ಮ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ. ಈ ಮೂಲಕ ನಮ್ಮ ಕುಮಾರಣ್ಣನಿಗೆ ಶುಭಾಶಯ ಕೊಡ್ತಾ ನನ್ನ ಮಾತನ್ನು